ಈಗ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರ ಒಂದು ಮಂತ್ರಿಮಂಡಲದಲ್ಲಿ ನಮ್ಮ ಕಿತ್ತೂರು ಶಾಸಕರಾದಂಥ ಷಡಕ್ಷರವರಿಗೆ ಒಂದು ಒಂದು ಮಂತ್ರಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಒಂದು ಬೇಡಿಕೆ ಮತ್ತು ಅವರಲ್ಲಿ ಒಂದು ವಿನಂತಿ. ಹಾಗೆ ಸಹಕಾರದಲ್ಲಿ ಅವರಿಗೆ ತುಂಬ ಅನುಭವ ಇದೆ. ಆದ್ದರಿಂದ ಅವ್ರಿಗೆ ಸಹಕಾರ ಮಂತ್ರಿ ಕೊಟ್ಟರೆ ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ ಅಂತೇಳಿ ನಾವಾದರೂ ಕೂಡ ನಮ್ಮ ಗುಬ್ಬಿಯವರು, ನಿರ್ವಹಿಕೆಯವರು ಎಲ್ಲ ಸಹಕಾರಿಗಳು ಕೂಡ ಅವರ ಬಗ್ಗೆ ಒಂದು ಒಲವನ್ನು ಇಟ್ಕೊಂಡು ಇವತ್ತು ನಾಳೆ ಏನೋ ಒಂದು ತೀರ್ಮಾನ ಆಗುತ್ತೆ ಅಂತ ಒಂದು ಇದೆ. ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಮನಸ್ಸು ಮಾಡಿ ಷಡಕ್ಷರಿ ಅವ್ರನ್ನ ಅವರ ಒಂದು ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡು ಒಂದು ಸಹಕಾರ ಸಚಿವರನ್ನಾಗಿ ಮಾಡಿ ಎಲ್ಲ ಈ ಕರ್ನಾಟಕದ ಸೇವೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ರೆ ನಮಗೆಲ್ಲರೂ ಒಂದು ಸಂತೋಷ ಆಗುತ್ತೆ. ಅವ್ರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತಾರೆ. ಅಧ್ಯಕ್ಷರು ಮಾತಾಡೋದು ಮತ್ತು CCC ಡೈರೆಕ್ಟರ್. ಸೊ ಷಡಾಕ್ಷರಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಇವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಲ್ಲಿ ಒಂದು ಮನವಿ. ಷಡಾಕ್ಷರಿ ಅವರು ಸುಮಾರು 40 ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ದುಡಿದಿದ್ದಾರೆ. VSSN ಇಂದ ಹಿಡಿದು ಲ್ಯಾಂಡ್ ಬ್ಯಾಂಕು ಮತ್ತು ರಾಜ್ಯ ಅಪೆಕ್ಸ್ ಬ್ಯಾಂಕು, ಹಾಗೆ ನಬಾರ್ಡ್ ಅಲ್ಲಿವರೆಗೂ ಡೈರೆಕ್ಟರ್ ಆಗಿ ಎಲ್ಲ ಸಹಕಾರಿ ಕ್ಷೇತ್ರದ ಮಜಲುಗಳು ಕೂಡ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಸಹಕಾರಿ ಕ್ಷೇತ್ರನ ಅವ್ರಿಗೆ ಕೊಟ್ಟರೆ ತುಂಬ ಯಶಸ್ವಿಯಾಗಿ ನಡೆಸ್ತಾರೆ ಮತ್ತು ನಮ್ಮ ರಾಜ್ಯದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ತುಂಬ ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಸಹಕಾರ ಸಂಸ್ಥೆಗಳನ್ನ ಮುಳುಗೋಗಂಥ ಸಂದರ್ಭದಲ್ಲೂ ಕೂಡ ಒಳ್ಳೆ ಉನ್ನತ ಹುದ್ದೆಗೆ ತಗೊಂಡೋಗಿ ಉನ್ನತ ಸ್ಥಾನದಲ್ಲಿ ಇದ್ದವ್ರೆ. ಮತ್ತು ರೈತರ ವರ್ಗದಿಂದಲೇ ಬಂದಿರೋದ್ರಿಂದ ರೈತರ ಬಗ್ಗೆ ಕಾಳಜಿ ಕೂಡ ಇದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ, ದಯಮಾಡಿ ಅವರಿಗೆ ಸಹಕಾರ ಇಲಾಖೆನೇ ಕೊಟ್ಟು ತಮ್ಮ ಮಂತ್ರಿಮಂಡಲಕ್ಕೆ ಅವ್ರನ್ನ ಸೇರಿಸ್ಕೋಬೇಕು ಅಂತ ಈ ಮೂಲಕ ಇಡೀ ರಾಜ್ಯದ ಎಲ್ಲ PLD ಬ್ಯಾಂಕು ಮತ್ತು ಸಹಕಾರಿ ಕ್ಷೇತ್ರದ ಪರವಾಗಿ ನಾನು ಮನವಿ ಮಾಡ್ತೇನೆ. ಅಂತ ಭಾರತೀಯ ಜನತಾ ಪಕ್ಷದಲ್ಲಿದ್ದೀನಿ. ಆದರೆ ಇಲ್ಲಿ ಪ್ರಶ್ನೆ ಅಷ್ಟೇ, ಸುಮಾರು 1989 ಇಸ್ವಿಲಿ PM ಮಂಜುನಾಥ್ ಅವರು ಮಂತ್ರಿಯಾಗಿದ್ದು ಇದೇ ಕಾಂಗ್ರೆಸ್ ಪಕ್ಷದಲ್ಲಿ. ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ಇವರೇ ಒಬ್ಬರು ಗುಂಡ್ಲಪೇಟೆ ಮಾದೇವ ಪ್ರಸಾದ್ ಅವರ ಮಗ, ಅದನ್ನು ಬಿಟ್ಟು ಷಡಾಕ್ಷರಿ ಅವರು. ಮಾದೇವ ಪ್ರಸಾದ್ ಅವರು ಇವತ್ತೇ ಸೀನಿಯರ್ ಇದ್ದರು ಕೂಡ ಇಡೀ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಈ ಪ್ರಾಂತ್ಯದಲ್ಲಿ ಒಬ್ಬ ಕಾಂಗ್ರೆಸ್ ಅಲ್ಲೊಬ್ಬ ಸುಮಾರು ವರ್ಷದ ಸೇವೆ ಮಾಡಿರ್ತಕ್ಕಂಥ ಒಬ್ಬ ವೀರಶೈವ ವ್ಯಕ್ತಿ ಇದ್ದರೆ ಅದು ಷಡಾಕ್ಷರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೈ ಮುಗಿದು ಹೇಳ್ತೀನಿ, ಸನ್ಮಾನ್ಯ ಷಡಾಕ್ಷರಿ ಅವರ ಸೇವೆ ಭಾಳ ಇದೆ ಕಾಂಗ್ರೆಸ್ಗೆ. ಆದರೆ ಅವರ ಸೇವೆ ಕೋಆಪರೇಟ್ KN ರಾಜಣ್ಣ ಹೆಂಗೆ ಬಂದರು ಅವರಿಂದ ಹೆಂಗೆ ಬಂದರು, DCC ಬ್ಯಾಂಕ್ ಡೈರೆಕ್ಟ್ರು ಎಲ್ಲ ಆಗಿಬಿಟ್ಟಿದ್ದಾರೆ. PLD ಬ್ಯಾಂಕ್ ಅಧ್ಯಕ್ಷ 2 ಸತಿ ಆಗಿದ್ದಾರೆ. ಒಂದು ಮನವಿ ಅಂದರೆ ನಮ್ಮ ಸುಬೇಕಿರ್ತಾರೆ PLD ಬ್ಯಾಂಕ್ ಗಮನಿಸಿ ಆಗಿತ್ತು. ಇವತ್ತು ಏನಾದ್ರು PLD ಬ್ಯಾಂಕ್ ಉದ್ಧಾರ ಆಗ್ತದೆ, ಷಡಾಕ್ಷರಿ ಮಂತ್ರಿ ಆಗಬೇಕು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಬಲ್ಲೆ ನಾನು ಭಾಳ ವರ್ಷದಿಂದ ನಾನು ರಾಜಕೀಯದಲ್ಲಿ ಭಾಳ ಚಿಕ್ಕ ಇರ್ಬೋದು ಅಂದರೆ ವ್ಯವಹಾರಿಕ ಬಗ್ಗೆ, ಬಟ್ ರಾಜಕೀಯ ನನಗೆ ಗೊತ್ತಿದೆಯಲ್ಲ. ಅಂದರೆ ಸುಮಾರು ವರ್ಷ ನಾನು ರಾಜಕೀಯದಲ್ಲಿ ಇದ್ದೀನಿ. ಆದರೆ ಹಂಗಂತ ನಾನು ಏನು ಹಂಗೆ ಅಂತ ಹೇಳೋಂಗಿಲ್ಲ. ನಾನು ಮಸಾಲೆ ಜರಮಣಿ ಇಷ್ಟೇ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ಜಿಲ್ಲೆಗೆ ಅನುಕೂಲ ಆಗಬೇಕು, ಈ ರಾಜ್ಯಕ್ಕೆ ಅನುಕೂಲ ಆಗಬೇಕಂದ್ರೆ ಕೋಆಪರೇಟಿವ್ಗಳಿಗೆ ಷಡಾಕ್ಷರಿ ಅವ್ರನ್ನ ಮಂತ್ರಿ ಮಾಡ್ಬಿಟ್ಟು ನಿಮ್ಮ ದಯಮಾಡಿ ಪ್ಲೀಸ್.